ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದರಲ್ಲಿ ಬಹಳ ಪ್ರಮುಖವಾಗಿ ಯಾರು ಮೇನ್ ಆರೋಪಿ ಇದ್ದಾನೆ ಆತನೇ ಕೋರ್ಟ್ನಲ್ಲಿ ಹೋಗಿ ಸಾಕ್ಷಿಯನ್ನು ಕೊಟ್ಟಿದ್ದಾನೆ. ಯಾರು ಈ ಪೆನ್ ಡ್ರೈವ್ನ ಕಿಂಗ್ ಪಿನ್ ಯಾರಿದ್ದಾನೆ, ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರು ಕಾರ್ತಿಕ್ ಅಂತ, ಅವತ್ತನೇ ಹೋಗಿ ಪೆನ್ ಡ್ರೈವ್ನ ನನ್ನ ಸ್ನೇಹಿತರನ್ನ ತಗೊಂಡಿದ್ದೆ ಅಂತ ಹೇಳಿದ್ದಾನೆ. ಬೇರೆ ಬೇರೆ ಎಲ್ಲ ಇದ್ದಾವೆ ಅಲ್ಲಿ, ಉದಾಹರಣೆಗಳಿದ್ದಾವೆ ಅಲ್ಲಿ. ಆದರೆ ಆ ಪೆನ್ ಡ್ರೈವ್ ವಿಚಾರದಲ್ಲಿ ಇದ್ದಂಥ ಪ್ರಮುಖ ಆರೋಪಿಗಳ ಪಟ್ಟಿಯಲ್ಲಿ ಭಾಳ ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದು ಪ್ರೀತಮ್ ಗೌಡ. ಹಾಸನ ಜಿಲ್ಲೆಯ ಮಾಜಿ ಶಾಸಕರಾದಂಥ ಅಂದಿನ ಟೈಮ್ ಹಾಲಿ ಶಾಸಕರಾದಂಥ ಪ್ರೀತಮ್ ಗೌಡ, ಅವನ ಹೆಸರು ಎಲ್ಲೋಯ್ತು? ಪೆನ್ ಡ್ರೈವ್ ರೆಡಿಯಾಗಿದ್ದು ಸಿದ್ಧ ಮಾಡಿ ಬಿಡ್ತಾವ್ರೆ ಅಂತೇಳಿ ಎಲ್ಲರಿಗೂ ಜಗಜ್ಜಾಹಿರಾತು ಗೊತ್ತಾಗಿದ್ದು ಹೋಟೆಲ್ ಅಶೋಕದಲ್ಲಿ ಆ ದಿವಸ ತನಿಖೆ ಮಾಡೋ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅಲ್ಲಿ, ಯಾರ್ಯಾರು ಹೋಟೆಲ್ ಅಶೋಕನ ಯಾಕೆ ಮಾಜರ್ ಮಾಡಿಲ್ಲ? ಯಾಕೆ ನಾನು ಇನ್ನೂ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡಲ್ಲ. ಕಾರಣ ಏನು ಅಂತಂದರೆ ಚಾರ್ಜ್ ಶೀಟ್ಗೆ ಅಪ್ಲೈ ಮಾಡಿದ್ದೀನಿ, ನನಗೆ ದಾಖಲಾತಿ ಸಿಕ್ಕಿಲ್ಲ ಅಲ್ಲಿ. ಇವರು ಲೋಪದೋಷಗಳು ಏನಿದೆಯೋ ಇನ್ನೂ ಗೊತ್ತಿಲ್ಲ ನಮಗೆ ಅಲ್ಲಿ. ಭಾಳ ಪ್ರಮುಖವಾಗಿ ಹೋಟೆಲ್ ಅಶೋಕನ ಕಸ್ಟಡಿ ತಗೋಬೇಕಾಗಿತ್ತು. ಆಮೇಲೆ ಹಾಸನ ಲೋಕಸಭಾ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವ್ರನ್ನ ಕಸ್ಟಡಿ ತಗೋಬೇಕಾಗಿತ್ತು. ಯಾಕೆ ತೊಗೊಳ್ಳಿಲ್ಲ? ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಭಾಳ ವಿಶೇಷವಾಗಿ ಹಾಸನದ SP ಆದಂಥ ಮೊಹಮ್ಮದ್ ಸುಜಿತಾ ಅವರಿಗೆ ಮೊಬೈಲ್ಗೆ ಎಷ್ಟು ಜನ ವ್ಯಕ್ತಿಗಳು ಕರೆ ಮಾಡಿದ್ರು ಅಂತಂದೇಳಿ 1 ತಿಂಗಳ ಹಿಂದಿನಿಂದಲೂ ಕೂಡ ಅವ್ರು ತನಿಖೆ ಯಾಕೆ ಮಾಡಲಿಲ್ಲ? ಅವ್ರದ್ದು ಎಷ್ಟು ಮೊಬೈಲ್ ಇದ್ದೋ, ಯಾರ್ಯಾರ ಜೊತೆ ಮಾತನಾಡಿದ್ದಾರೆ, ಅವರಲ್ಲಿ ಯಾರ್ಯಾರು ಆ SP ಆಫೀಸಿಗೆ ಬಂದಿದ್ದಾರೆ. ನಾನು RTIಯಲ್ಲಿ ಕೇಳಿದ್ದೆ, CC ಕ್ಯಾಮ್ರಾ ಫುಟೇಜ್ ಕೊಡಿ, SP ಆಫೀಸ್ಗೆ ಯಾರೇ ಬಂದವ್ರೆ ಅಂತೇಳಿ. ನನಗೊಂದು ಪತ್ರ ರಿಟರ್ನ್ ಬರೀತಾರಲ್ಲಿ, ನಿಮ್ಮ ಮೇಲೆ ಗಂಭೀರವಾದಂಥ ಆರೋಪ ಇರೋದರಿಂದ ನಿಮಗೆ ಯಾವುದೇ ದಾಖಲಾತಿ ಕೊಡೋಕ್ಕೆ ಬರೋದಿಲ್ಲ ಅಂತ ಬರೀತಾರೆ ಪತ್ರದಲ್ಲಿ. ಸೊ ಮೊಹಮ್ಮದ್ ಸುಜಿತಾ ಅವರು ಎಲ್ಲಿದ್ದರು, ಯಾರ್ಯಾರು ಕಮ್ಯುನಿಕೇಷನ್ ಆಯಿತು, ಯಾವ್ಯಾವ ರಾಜಕಾರಣಿ ಅವ್ರಿಗೆ ಫೋನ್ ಮಾಡಿದ್ರು, ಏನೇನಾಯಿತು, ಇವ್ರು ಎಲ್ಲೆಲ್ಲಿ ಹೋಗಿದ್ರು, ಯಾರ್ಯಾರ ಮನೆಗೆ ಹೋಗಿದ್ರು ಎಲ್ಲ ಬೇಕಲ್ವ ಅದು. ಅದಾದ ನಂತರ ಏನು ತನಿಖಾಧಿಕಾರಿ ಅಂತ ಏನು ಹಾಕಿದ್ದಾರೆ ಇವತ್ತು ತಮ್ಮಯ್ಯ ಅಂತೇಳಿ, ಅವರ ಚರಿತ್ರೆ ತೊಗೊಳ್ಳಿ, ಗೊತ್ತಾಗ್ತದೆ ಎಲ್ಲ ಇತಿಹಾಸ ಏನಾಗಿದೆ ಅಂತೇಳಿ. ಆತ ಎಷ್ಟು ಸೇಡಿನ ರಾಜಕೀಯ ಮಾಡ್ದ ಅಂತ ಅಂದರೆ, ನನ್ನ ಅರೆಸ್ಟ್ ಮಾಡ್ಕೊಂಡು ಹೋದಾಗ, ನನಗೆ ಅರೆಸ್ಟ್ ಮಾಡಿದ್ದು ಬೇರೆ ಕೇಸಲ್ಲಿ, ಪೆನ್ ಡ್ರೈವ್ ಕೇಸಿಗೆ ಕರ್ಕೊಂಡು ಹೋದಾಗ ನನ್ನ ಮೇಲೆ ಮ್ಯಾನ್ಹ್ಯಾಂಡಲ್ ಮಾಡಿದರು. ಎನ್ಕೌಂಟ್ರ್ ಮಾಡ್ತೀವಿ ಅನ್ನೋ ಒಂದು ಭಯವನ್ನು ಹುಟ್ಟಿಸಿದ್ರು ಆ ಟೈಮಲ್ಲಿ. ಅಲ್ಲ, ಅದಕ್ಕೆ ನಾವು ಕಾನೂನು ಚೌಕಟ್ಟು ಉತ್ತರ ಕೊಡ್ತಾ ಇದ್ದೀವಿ. ಇಲ್ಲಿ ರಾತ್ರಿ 3 ಗಂಟೆ ರಾತ್ರಿ ಮಧ್ಯರಾತ್ರಿ ಮನೆಗೆ ಹೋಗಿ ಬೆಂಗಳೂರು ಮನೆ ನನ್ನ ಬೀಗ ನನ್ನ ಮಗನ ಹತ್ರ ಇದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಆರೋಪಿ ಸ್ಥಾನದಲ್ಲಿ ನನ್ನ ಕರ್ಕೊಂಡು ಕಸ್ಟಡಿನ ಕರ್ಕೊಂಡೋಗಿ ಅಲ್ಲಿ ಮನೆ ಬಾಗಿಲು ಹೊಡೆದಾಕ್ತಾರೆ. ಅಲ್ಲಿ ಇದೇ ತಮ್ಮಯ್ಯ ಅವರು ನೇತೃತ್ವದಲ್ಲಿ ಬಾಗಿಲು ಹೊಡೆದು ತಂದ್ರಲ್ಲಿ ಏನು ಸಿಕ್ಕಿದೆ ನಮ್ಮ ಮನೆಯಲ್ಲಿ? ಇಲ್ಲ ಪೆನ್ ಡ್ರೈವ್ ಸಿಗ್ತಾ, ಇಲ್ಲ ಕಂಪ್ಯೂಟರಲ್ಲಿ ಎತ್ಕೆ ಮರಲ್ಲಿ ಏನಾರು ಸಿಗ್ತಾ ಅಲ್ಲಿ? ಯಾಕೆ ಅದನ್ನು TV ಟೆಲಿಕಾಸ್ಟ್ ಮಾಡಲಿಲ್ಲ ನೀವೆಲ್ಲ? ಇಲ್ಲಿ ಮೇಯ್ನ್ ಆರೋಪಿ ಸ್ಥಾನದಲ್ಲಿರೋಂಥವ್ರು ಪ್ರೀತಮ್ ಗೌಡ ಇಲ್ಲ, DK ಶಿವಕುಮಾರ್ ಇಲ್ಲ, ರಾಜಕಾರಣಿಗಳು ಯಾರೂ ಇಲ್ಲ, ಶ್ರೇಯಸ್ ಪಟೇಲ್ ಇಲ್ಲ, ಶರತ್ ಇಲ್ಲ. ಮೇಯ್ನು ಶಿವಲಿಂಗೇಗೌಡ ಓಪನಾಗಿ ಹೇಳಿದಾರಲ್ಲ, ಪೆನ್ ಡ್ರೈವ್ ಹಂಚಿ ನೋಡಿ ಅಂತಾರೆ, ಎಲ್ಲ ತಗೊಳ್ಳಿ ಕಳಿಸಿದ್ವಿ ನೋಡಿ, ಎಲ್ಲ ನೀಟಾಗಿ ಹಂಚ್ಕೊಳ್ರಿ ಅಂತ. ಅವರು ನೇರವಾಗಿ ಆಡಿಯೋ ರಿಲೀಸ್ ಆಯ್ತಲ್ಲ. ಶಿವಲಿಂಗೇಗೌಡನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಶಿವಲಿಂಗೇಗೌಡ ಯಾಕೆ ನೋಟಿಸ್ ಕೊಡಲಿಲ್ಲ? ಭಾಳ ನೋವಿನ ಸಂಗತಿ ಅಂತ ಅಂದರೆ, ಇದು ಈ ಸಂವಿಧಾನದಲ್ಲಿ ಇರುವಂಥ ಅದರ ಹಾಲಿ ಕರ್ನಾಟಕದಲ್ಲಿರುವಂಥ ಕಾನೂನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರಲ್ಲಿ. ಹಾಗಾಗಿ ಇವರು ಏನು ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ತಮ್ಮಯ್ಯ ಅವರು ನೇಮಕ ಮಾಡಿದ್ರು, ತಮ್ಮಯ್ಯವರ ಚರಿತ್ರೆಯನ್ನು ಅತಿ ಕೆಲವೇ ದಿವಸಗಳಲ್ಲಿ ನಾನೇ ಬಿಡುಗಡೆ ಮಾಡ್ತೀನಿ. ನಾನು ಇದು ಚಾರ್ಜ್ ಶೀಟ್ ತೆಗೆದು ಓದಿ ನಾನಲ್ಲಿ ಪ್ರಾಮಾಣಿಕ ನಾವು ತಪ್ಪು ಮಾಡಿ ಶಿಕ್ಷೆ ಕೊಡಲಿ, ನಾವು ತಲೆಭಾಗ ನಾವಲ್ಲಿ. ನನಗೆ ಆರೋಪಿ ಮಾಡಿರಿ ಅಂತ ನಾನು ಮಾತಾಡ್ತಾ ಇಲ್ಲ. ಅಲ್ಲಿ ಎಷ್ಟೋ ಜನ ನಿಜವಾದ ಆರೋಪಿಗಳ ಕೈಯಿಂದ ತಪ್ಪಿಸ್ಕೊಬಿಟ್ಟವ್ರಲ್ಲಿ ಇವ್ರಿಗೆ.